ನಮಸ್ಕಾರ, ನನ್ನ ಹೆಸರು ಅರುಣ್ ಕುಮಾರ್ ಅಂತ ಹೇಳಿ ಪ್ರಾಧ್ಯಾಪಕನಾಗಿ ಮತ್ತು ಆ ಕೇಂದ್ರದ ಮುಖ್ಯಸ್ಥನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಕಬ್ಬಿನ ಬಗ್ಗೆ ಹೇಳಬೇಕಾತಪ್ಪ ಅಂದ್ರೆ ಅವಧಿಯ ಮೇಲೆ 3 ನಮೂನೆಗಳನ್ನ ವಿಂಗಡಿಸಲಾಗಿದೆ. ಮೊದಲನೇದಾಗಿ 8 ರಿಂದ 10 ತಿಂಗಳು ಅಂದ್ರೆ ಅಲ್ಪಾವಧಿ, ಮಧ್ಯಾವಧಿ ಮತ್ತು ದೀರ್ಘಾವಧಿ ತಳಿಗಳು ಅಂತ ಗುರುತಿಸಿದೆ. SNK 9211. ಸೊ ಅದಲ್ಲದೆ ಮಧ್ಯಮಾವಧಿ ತಳಿಗಳಲ್ಲಿ ನಿಮಗೆ 86032 ಅಂತ ಸಿಒ. ಇದು ಕೂಡ ಸರಾಸರಿ ಎಕರೆಗೆ 60 ಟನ್ ಕೊಡುತ್ತದೆ. ಮತ್ತೆ ಇದರಿಂದ ತಯಾರು ಮಾಡಿದ ಬೆಲ್ಲ ಕೂಡ ಒಳ್ಳೆಯ ರೋಗರಹಿತ ಹೊಲಗಳಿಂದ ಬೀಜಗಳನ್ನು ತಯಾರು ಮಾಡಬೇಕು. ಇದರಲ್ಲಿ ಈಗ ಸದ್ಯ ಬರ್ತಿರೋದು ಗಂಡು ಸುಳಿ ರೋಗ ಅಥವಾ ವಿಕೃತ ಕೊಳೆ ರೋಗ ಅಂತ ಕರಿತೀವಿ. ನಿಮಗೆ ಸಾವಯವ ಅಂದ್ರೆ ನೀವು ಹೆಸರಲ್ಲಿ ಗೊಬ್ಬರ ಹಾಕ್ಬೋದು, ಸಗಣಿ ಗೊಬ್ಬರ ಹಾಕ್ಬೋದು, ಅಥವಾ ಎರಡನೇದು ಬೀಜಗಳನ್ನ ನಾಟಿ ಮಾಡುವ ಪೂರ್ವದಲ್ಲಿ ಕಟ್ ಮಾಡ್ತೀರಲ್ಲ ನೀವು. ನಮಸ್ಕಾರ, ನನ್ನ ಹೆಸರು ಅರುಣ್ ಕುಮಾರ್ ಅಂತ ಹೇಳಿ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಸಸ್ಯ ತಳಿ ಅಭಿವೃದ್ಧಿ ಶಾಸ್ತ್ರದಲ್ಲಿ ಪ್ರಾಧ್ಯಾಪಕನಾಗಿ ಮತ್ತು ಆ ಕೇಂದ್ರದ ಮುಖ್ಯಸ್ಥನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಸೊ ನಾನು ಕಬ್ಬಿನ ಬಗ್ಗೆ ಹೇಳಬೇಕಾತಪ್ಪ ಅಂದ್ರೆ ಕಬ್ಬಿನಲ್ಲಿ ಅದರ ಅವಧಿಯ ಮೇಲೆ 3 ನಮೂನೆಗಳನ್ನ ವಿಂಗಡಿಸಲಾಗಿದೆ. ಮೊದಲನೇದಾಗಿ 8 ರಿಂದ 10 ತಿಂಗಳು ಅಂದ್ರೆ ಅಲ್ಪಾವಧಿ, 10 ರಿಂದ 12 ತಿಂಗಳು ಅಂದ್ರೆ ಮಧ್ಯಾವಧಿ ಮತ್ತು 12 ರಿಂದ 14 ತಿಂಗಳು ಅಂದ್ರೆ ದೀರ್ಘಾವಧಿ ತಳಿಗಳು ಅಂತ ಗುರುತಿಸಿದೆ. ಸೊ ನಿಮಗೆ ಅಲ್ಪಾವಧಿ ತಳಿಗಳು ನಿಮಗೆ COC 671 ಮತ್ತು CO 09004 ಮತ್ತು SNK 9211 ಈ ತಳಿಗಳು ಅಲ್ಪಾವಧಿ ತಳಿಗಳಾಗಿದ್ದು, ಇದು 671 ತಳಿ ಇದ್ರೆ ಇದು ಬೆಲ್ಲಕ್ಕೆ ಬಹಳ ಫೇಮಸ್ ಆಗಿದೆ. ಮತ್ತು ಇವು ಕೂಡ ಇದು ಒಂದು ನಮ್ದು 8 ರಿಂದ 10 ತಿಂಗಳ ಸಂಕೇಶ್ವರ ಕೇಂದ್ರದಿಂದ ಬಿಡುಗಡೆ ಮಾಡಿದ್ದು. ಇದು ಬೆಲ್ಲಕ್ಕೂ ಕೂಡ ಸೂಕ್ತವಾಗಿದೆ. ಅಕಸ್ಮಾತ್ ಯಾವ್ದಾದ್ರು ರೈತರು ಇದನ್ನ 2 ವರ್ಷದಲ್ಲಿ 3 ಬೆಳೆಯನ್ನ ತಗೋಬಹುದು, ಯಾಕಂದ್ರೆ ಇದು 8 ರಿಂದ 9 ತಿಂಗಳಿಗೆ ಕಟಾವು ಮಾಡಬೇಕು ಮತ್ತು ಬೆಲ್ಲಕ್ಕೆ ಸೂಕ್ತವಾಗಿದೆ. ಸೊ ಅದಲ್ಲದೆ ಮಧ್ಯಮಾವಧಿ ತಳಿಗಳಲ್ಲಿ ನಿಮಗೆ 86032 ಅಂತ ಸಿಒ. ಸೊ ಇದು ಬಹಳ ಪ್ರದೇಶದಲ್ಲಿ ನಮ್ಮ ಕರ್ನಾಟಕದಲ್ಲಿ ಸುಮಾರು 50 ರಿಂದ 60 ಪ್ರದೇಶದಲ್ಲಿ ಇದನ್ನ ಬೆಳೀತಿದ್ದಾರೆ. ಸೊ ಇದು ಒಳ್ಳೆಯ ಮರಿಗಳ ಗುಣಗಳನ್ನು ಹೊಂದಿದ್ದು ಮತ್ತು ರೋಗ ಮತ್ತು ಕೀಟ ಬಾಧೆಗೆ ತಡ್ಕೊಳ್ಳುವಂಥ ಶಕ್ತಿ ಹೊಂದಿದೆ. ಸರಾಸರಿ ಇಳುವರಿ ನಿಮಗೆ 60 ರಿಂದ 70 ಟನ್ ತನಕನೂ ತೆಗಿಬಹುದು. ಮತ್ತು ಕುಳೆ ಬೆಳೆಯಲ್ಲಿ ಕೂಡ ಇದಕ್ಕೆ ಹೆಚ್ಚಿನ ಸಂಖ್ಯೆಯ ಮರಿಗಳು ಕೂಡ ಬರ್ತವೆ. ಸೊ ಅದಲ್ಲದೆ ನಮ್ಮ ಸಂಕೇಶ್ವರ ಕೇಂದ್ರದಿಂದ 9227 ಅಂತ ಒಂದು ತಳಿಗಳು ಬಿಡುಗಡೆ ಮಾಡಿದ್ವಿ. ಇದು ಕೂಡ ಒಳ್ಳೆಯ ತಳಿಯಾಗಿದ್ದು, ಅಕಸ್ಮಾತ್ತಾಗಿ ನೀರು ನಿಲ್ಲ ಪ್ರದೇಶಕ್ಕೆ, ಸ್ವಲ್ಪ ನೀರು ಹಸಿ ಭಾಳ ಐತಪ್ಪ ಅಂತ ಪ್ರದೇಶಕ್ಕೆ ಇದು ಒಂದು ಸೂಕ್ತವಾದ ತಳಿಯಾಗಿದೆ. ಇದು ಕೂಡ ನಿಮಗೆ 50 ರಿಂದ 60 ಟನ್ ಪ್ರತಿ ಎಕರೆಗೆ ಇಳುವರಿ ಕೊಡುವಂಥದ್ದಿದೆ. ಸೊ ಇದು ಮಧ್ಯಮಾವಧಿ ತಳಿ SNK 13436 ಹೊಸದಾಗಿ ಬಿಡುಗಡೆ ಆದಂಥ. ಇದು ಕೂಡ ರೋಗ ಮತ್ತು ಕೀಟಗಳಿಗೆ ತಡ್ಕೊಳ್ಳುವಂಥ ಶಕ್ತಿ ಹೊಂದಿದ್ದು, ಇದು ಕೂಡ ಸರಾಸರಿ ಎಕರೆಗೆ 60 ಟನ್ ಕೊಡ್ತಿದೆ. ಮತ್ತು ಇದರಿಂದ ತಯಾರು ಮಾಡಿದ ಬೆಲ್ಲ ಕೂಡ ಒಳ್ಳೆಯ ಗುಣಗಳನ್ನು ಮತ್ತು ಕಲರ್ನು ಹೊಂದಿದೆ, ಹಾಗೂ ಮಾರ್ಕೆಟ್ನಲ್ಲಿ ನಿಮಗೆ ಒಳ್ಳೆಯ ಬೆಲ್ಲದ ರೇಟು ಕೂಡ ಸಿಗುತ್ತೆ. ಸೊ ಇದಲ್ಲದೆ ಇದು SNK 635. ಇದನ್ನು ನಾವು ಹೆಚ್ಚಿನ ಮಳೆ ಬೀಳೋ ಪ್ರದೇಶ ಅಂದರೆ ಕೋಸ್ಟಲ್ ಏರಿಯಾಗಳಿಗೆ ಬಿಡುಗಡೆ ಮಾಡಿದ್ವಿ. ಇಲ್ಲಿ ಎಲ್ಲಪ್ಪ ಅಂದರೆ ಸಿರಿಸಿ, ಕುಮಟಾ ಅಲ್ಲಿ ಇದನ್ನು ಬಿಡುಗಡೆ ಮಾಡಿ. ಇದನ್ನು ಎದಕ್ಕೆ ಉಪಯೋಗಿಸ್ತಾರಪ್ಪ ಅಂದರೆ ಜೋನಿ ಬೆಲ್ಲ ಅಂತ ತಯಾರು ಮಾಡ್ತಾರೆ. ಜೋನಿ ಬೆಲ್ಲ ಅಂತ ತಯಾರು ಮಾಡ್ತಾರೆ. ಆ ಬೆಲ್ಲಕ್ಕೆ ಇದು ಸೂಕ್ತವಾದ ತಳಿ 635. ಇದು ಕೂಡ ಹೂ ಬರೋದಿಲ್ಲ ಮತ್ತು ಹೆಚ್ಚಿನ ಇಳುವರಿನ ಕೊಡ್ತಿದೆ. ಇನ್ನು ಕೊನೆಯದಾಗಿ ದೀರ್ಘಾವಧಿ ತಳಿ ಸಂಕೇಶ್ವರ 9293. ಸೊ ಇದು ಕೂಡ ಒಳ್ಳೆಯ ಇಳುವರಿ ಕೊಡೋದ್ರ ಜೊತೆಗೆ ಎಲ್ಲಿ ಸವಳು ಮತ್ತು ಜವಳು ಭೂಮಿ ಮತ್ತು ನೀರು ಸ್ವಲ್ಪ ನಿಲ್ತಾವಲ್ಲ ಆ ಭೂಮಿಗೆ ಸೂಕ್ತವಾಗಿದ್ದು, ಸುಮಾರು 60 ರಿಂದ 65 ಟನ್ ತನಕ ಇಳುವರಿಯನ್ನು ಪ್ರತಿ ಎಕರೆಗೆ ಕೊಡುವಂಥ ತಳಿಯಾಗಿದೆ. ಇದರಲ್ಲಿ ಈಗ ಸದ್ಯ ಬರ್ತಿರೋದು ಗಂಡು ಸುಳಿ ರೋಗ ಅಥವಾ ವಿಕೃತ ಕೊಳೆ ರೋಗ ಅಂತ ಕರಿತೀವಿ. ಅದಕ್ಕೆ ಪಕ್ಕಾಬೋಗ್ ಅಂತ ಕೊಡ್ತಾರೆ. ಸೊ ಇದಕ್ಕೆ ರೈತರು ಏನು ಮಾಡಬೇಕಂದ್ರೆ, ಮೊದಲು ಬೀಜ ಸೆಲೆಕ್ಟ್ ಮಾಡೋ ಮುಂದ್ಗಡೆ ಒಳ್ಳೆಯ ರೋಗರಹಿತ ಹೊಲಗಳಿಂದ ಬೀಜಗಳನ್ನು ತಯಾರು ಮಾಡಬೇಕು. ಎರಡನೇದು ಬೀಜಗಳನ್ನು ನಾಟಿ ಮಾಡುವ ಪೂರ್ವದಲ್ಲಿ ಏನು ಕಟ್ ಮಾಡ್ತೀರಲ್ಲ ನೀವು, ಅದನ್ನು ಕಾರ್ಬನ್ ಡೈಜಿಮ್ ಅಥವಾ ಬಾವಿಸ್ಟನ್ದಲ್ಲಿ ಸುಮಾರು 1 ರಿಂದ 2 ತಾಸು ತನಕ ನೆನೆಸಿ ನಂತರ ಲಾವಣಿ ಮಾಡಬೇಕು. ಸೊ ಲಾವಣಿ ಮಾಡೋ ಸಮಯದಲ್ಲಿ ಗೊಣ್ಣೆ ಹುಳುಗಳ ಬಾಧೆಯನ್ನು ಕಡಿಮೆ ಮಾಡಲು ಮೆಟ್ರೈಜಿಮ್ ಅಂತ ಒಂದು ಪೌಡರ್ ಸಿಗುತ್ತೆ. ಅದನ್ನು ಪ್ರತಿ ಎಕರೆಗೆ 5 kg ಪ್ರಮಾಣದಲ್ಲಿ ನಾಟಿ ಮಾಡುವ ಸಮಯದಲ್ಲಿ ಮಣ್ಣಿನಲ್ಲಿ ಮಿಕ್ಸ್ ಮಾಡಬೇಕಾಗ್ತದೆ. ಇದಲ್ಲದೆ ಎಲೆ ಚುಕ್ಕೆ ರೋಗ ಬರ್ತದೆ ಕೆಲವೊಂದಕ್ಕೆ. ಅದಕ್ಕೆ ನೀವು ಸಾಮಾನ್ಯವಾಗಿ ಯಾವುದಾದ್ರು ಒಂದು ಶಿಲೀಂಧ್ರನಾಶಕಗಳನ್ನು ರೋಗ ಕಂಡು ಬಂದಾಗ ತಕ್ಷಣ ಸ್ಪ್ರೇ ಮಾಡೋದನ್ನು ರೈತರು ಅನುಸರಿಸಬೇಕು. ಇದಕ್ಕೆ ಕೃಷಿ ವಿಧಾನ ಯಾವ್ದು, ಮೊದಲು ಅವರು ತಮ್ಮ ಭೂಮಿಯ ಮಣ್ಣಿನ ಗುಣಧರ್ಮಗಳನ್ನು ಪರೀಕ್ಷೆ ಮಾಡಬೇಕು. ಯಾವ ನ್ಯೂಟ್ರಿಯೆಂಟ್ ಕಡಿಮೆ ಇದೆ ಅಥವಾ ಯಾವುದು ಹೆಚ್ಚಿಗಿದೆ ಅದರ ಬಗ್ಗೆ ಇದು ಮಾಡಬೇಕು. ಮತ್ತು ಹೆಚ್ಚಿನ ರೈತರು ಸಾವಯವ ಅಂಶ ಹೆಚ್ಚಿಗೆ ಮಾಡೋಕ್ಕೆ ಸಾವಯವ ಹೆಚ್ಚಿಗೆ ಮಾಡಲಿಕ್ಕೆ ಅವರು ಒಳ್ಳೆಯ ಒಂದು ಅದ್ರ ಬಗ್ಗೆ ಆಲೋಚನೆ ಮಾಡಬೇಕು. ಸಾವಯವ ಅಂಶ ಹೆಚ್ಚಿಗೆ ಇತ್ತಪ್ಪ ಅಂದರೆ ನಿಮಗೆ ಸಾವಯವ ಅಂಶ ಅಂದರೆ ನೀವು ಹೆಸರಲ್ಲಿ ಗೊಬ್ಬರ ಹಾಕ್ಬೋದು, ಸಗಣಿ ಗೊಬ್ಬರ ಹಾಕ್ಬೋದು, ಅಥವಾ ಪ್ರೆಸ್ ಮಡ್ ಅಂತ ಸಿಗುತ್ತೆ ಫ್ಯಾಕ್ಟ್ರಿಯಿಂದ ಬರೆದು, ಅವನ್ನೆಲ್ಲ ಹಾಕಿ ತಮ್ಮ ಫಲವತ್ತತೆಯನ್ನು ಹೆಚ್ಚಿಗೆ ಮಾಡ್ಕೋಬೇಕು. ಸೊ ಫಲವತ್ತತೆ ಹೆಚ್ಚಿಗೆ ಆತಪ್ಪ ಅಂದರೆ, ಸಾವಯವ ಅಂಶ ಹೆಚ್ಚಿಗೆ ಆತಪ್ಪ ಅಂದರೆ ಅದರಲ್ಲಿ ಮಣ್ಣಿನ ಗುಣಧರ್ಮ ಹೆಚ್ಚಿಗೆ ಆಗ್ತೈತೆ. ಆವಾಗ ಮಣ್ಣಿನಲ್ಲಿ ನೀವೇನು ಗೊಬ್ಬರ ಹಾಕ್ತಿರಲ್ಲ ಅದನ್ನು ಗಿಡಗಳು ಅಥವಾ ಕಬ್ಬು ಸರಾಗವಾಗಿ ತಗೊಂಡು ಹೆಚ್ಚಿನ ಇಳುವರಿಯನ್ನು ಕೊಡೋಕ್ಕೆ ಸಾಧ್ಯ ಆಗ್ತದೆ. ಭಾಳ ಮಂದಿ ರೈತರು ಅದಾರ. ಅವ್ರ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು?
ಅವ್ರ ಭೂಮಿ ಭಾಳ ಚೆನ್ನಾಗಿದೆ, ವನ್ಯದು ಅವರ ಭೂಮಿ. ನೆಕ್ಸ್ಟ್ ಅವರು ಒಂದು ಇನ್ವಾಲ್ವ್ಮೆಂಟ್ ಏನು ಹೊಲದಲ್ಲಿ ಕಬ್ಬು ಬೆಳೆಗೆ ಏನು ಬೆಳೀತಾರಲ್ಲ, ಅವರು 24/7 ಇನ್ವಾಲ್ವ್ಮೆಂಟ್ ಇರುತ್ತೆ ಅವ್ರದ್ದು. ಸೊ ಆ ರೀತಿಯಿಂದ ಇದನ್ನ ಮಾಡ್ಕೊಂಡು ಅವರು ಆಮೇಲೆ ಒಳ್ಳೊಳ್ಳೆ ಹೊಸ ತಂತ್ರಜ್ಞಾನ ಯಾವ ಇದ್ದಪ್ಪ ಅಂದ್ರೆ ಅವನ್ನ ಅಳವಡಿಸಿಕೊಂಡು ಒಳ್ಳೆ ಇಳುವರಿಯನ್ನ ತೆಗಿತಾರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಈಗಲೇ ನಮ್ಮ ಮೀಡಿಯಾ ಮೈಂಡ್ 24x7 ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ನ ಕ್ಲಿಕ್ ಮಾಡಿ.